ಆ್ಯಂಡ್ ಫೈನಲಿ ಉಡುಪಿ ಟೆಂಪಲ್ ಅಂದರೆ ಉಡುಪಿ ಮಠನ ನೋಡ್ಕೊಂಡು ಬಂದಿದ್ದಾಯಿತು. ಹೊರಗಡೆ ಬಂದು ಮಕ್ಕಳು ಜ್ಯೂಸ್ ಕುಡಿಬೇಕು ಅಂದರೆ ಜ್ಯೂಸ್ ಕುಡಿತಾ ನಾವು ನೆಕ್ಸ್ಟ್ ಹೊರಟಿದ್ದೆ ಮಲ್ಪೆ ಬೀಚು. ಮಲ್ಪೆ ಬೀಚ್ ಮಳೆ ಬರ್ತಿದ್ದರಿಂದ ಮಲ್ಪೆ ಬೀಚ್ಗೆ ಹೋಗೋಕ್ಕಾಗುತ್ತೋ ಆಗಲ್ವೋ ಅನ್ನೋ ಟೆನ್ಷನ್ ಇತ್ತು. ಬಟ್ ಸಡನ್ನಾಗಿ ಮಳೆ ಸ್ಟಾಪ್ ಆಗಿ ಬಿಸಿಲು ಸ್ಟಾರ್ಟ್ ಆಯಿತು. ಸೊ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಿದ್ರು. ಬಟ್ ಸಣ್ಣ ಮಕ್ಕಳಿಗೆ ಸ್ವಲ್ಪ ಭಯ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಹುಮ್ಮಸ್ಸಲ್ಲಿ ಹೋಗ್ಬಿಟ್ರು ನೀರು ನೋಡಿದ ತಕ್ಷಣ. ಬಟ್ ಒಂದು 2 ಮಿನಿಟ್ಸ್ ಆದಮೇಲೆ ಅವರಿಗೆ ನೀರಂದರೆ ಭಯ ಆಗಿ ಸೈಡಲ್ಲಿ ಕೂತ್ಕೊಂಡು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ರು. ಹಾಗೆ ನಾವು ಸ್ವಲ್ಪ ನೀರಲ್ಲಿ ಎಂಜಾಯ್ ಮಾಡ್ತಿದ್ದೋ. ಇದು ಮಲ್ಪೆ ಬೀಚ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಫೋಟೋಶೂಟ್ ಮಾಡ್ಕೊಳ್ತಿದ್ದೆ. ಅಂದರೆ ತುಂಬ ಹುಷಾರಾಗಿ ಮಾಡ್ಕೊಬೇಕು, ಯಾಕಂದರೆ ಮಕ್ಕಳು ಇರ್ತಾರೆ ಅಲ್ವಾ. ನಾವು ಫೋಟೋಶೂಟ್ ಮಾಡೋಕ್ಕಂತ ಹೋಗಿ ಮತ್ತೊಂದು ಎಡವಟ್ಟಾಗೋದು ಬೇಡ ಅಂತ ಮಕ್ಕಳನ್ನ ಎತ್ಕೊಂಡಂಗೆ ಇದ್ದು, ಮತ್ತು ತುಂಬ ಡೀಪಾಗಿ ಅವ್ರನ್ನ ಬಿಡ್ತಿರ್ಲಿಲ್ಲ ನೀರೊಳಗಡೆ. ಎಡ್ಜಲ್ಲೇ ಕೂರಿಸ್ಕೊಂಡು ಅವ್ರನ್ನ ಆಟ ಆಡಿಸ್ತಿದ್ವು. ಹಾಗೆ ತುಂಬ ಎಂಜಾಯ್ ಕೂಡ ಮಾಡ್ತಿದ್ರು. ನಾವು ಸ್ವಲ್ಪ ಹಾಗೆ ನಮ್ಮ ಮನೆಯವರಿಗೆಲ್ಲ ಫೋಟೋ ವೀಡಿಯೋ ಅನ್ನೋದೆಲ್ಲ ಇಷ್ಟ ಇಲ್ಲ. ಸುಮ್ಮನೆ ಹಾಗೆ ಹೋಗಿದ್ಮೇಲೆ ನಾವು ಸ್ವಲ್ಪ ವೀಡಿಯೋ ಫೋಟೋಸ್ ಇಟ್ಕೊಂಡ್ರೆ ಮೆಮೊರಿಯಾಗಿರತ್ತೆ ಅಂತ ತಗೊಂಡು, ಹಾಗೆ ನಮ್ಮ ಮನೆಯವರು ಕೂಡ ಮಕ್ಕಳನ್ನ ಕರ್ಕೊಂಡು, ಹಾಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರು ಕೂಡ ಮಕ್ಕಳ ಜೊತೆ ಆಟ ಆಡ್ತಿದ್ರು. ಬಟ್ ತುಂಬ ಫಸ್ಟ್ ಟೈಮ್ ನೋಡಿದ್ರಿಂದ ಮಕ್ಕಳು ತುಂಬ ಎಕ್ಸೈಟಾಗಿದ್ದರು. ಹಾಗೆ ಸ್ವಲ್ಪ ಭಯನೂ ಪಡ್ಕೊಳ್ತಿದ್ರು. ಭಯ ಪಡ್ಕೊಳ್ತಿದ್ದು ನೋಡೋಕೆ ಒಂಥರ ಖುಷಿ ಆಗ್ತಿತ್ತು. ಆಡೋಕ್ಕೆ ಮನಸ್ಸಿದೆ, ಬಟ್ ಭಯ ಪಡ್ಕೊಳ್ತಾರೆ. ಹಾಗೆ ಆಡಿಕೊಂಡು ತುಂಬಾ ಎಂಜಾಯ್ ಮಾಡ್ತಿದ್ರು ಮಕ್ಕಳು. ಈ ನನ್ನ ಚಿಕ್ಕ piಳ್ಳೆಗಳನ್ನ ಒಂದು ಸೈಡ್ ಕೂರಿಸಿದ ಆಟ ಆಡ್ತಿದ್ರು. ಇನ್ನು ಮಿಕ್ಕವರೆಲ್ಲ ಹಾಗೆ ಅಲರ್ಟ್ ಕೂಡ ಮಾಡ್ತಾನೆ ಇರ್ತಾರೆ ಅಲ್ಲಿ, ಯಾಕಂದರೆ ತುಂಬ ಆಳಕ್ಕೆ ಹೋಗ್ಬಿಟ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಅಲ್ಲಿ ಅಲರ್ಟ್ ಮಾಡ್ತಾನೆ ಇರ್ತಾರೆ, ರೆಡ್ ಅಲರ್ಟ್. ಅದ್ರ ಪ್ರಕಾರ ನಾವು ಆಡ್ಕೊಂಡು ಬಂದರೆ ಹುಷಾರಾಗಿ ಆಡ್ಕೊಬರ್ಬೋದು. ಹಾಗೆ ಮಾತ್ರ ತುಂಬಾ ಎಕ್ಸೈಟಾಗಿದ್ದರು ಮಕ್ಕಳು, ಯಾಕಂದರೆ ಅವ್ರನ್ನ ನಾವು ಮದುವೆ ಆದಮೇಲೆ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಹಾಗೆ ನಾನು ಕೂಡ ಅವ್ರ ಜೊತೆ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹೋಗಿದ್ದು. ನನಗೂ ತುಂಬ ಎಕ್ಸೈಟಾಗಿತ್ತು. ಬಟ್ ಫೋಟೋ ವಿಡಿಯೋ ಮಾಡ್ಕೋಬೇಕು ಅಂದರೆ ಅವರಿಗೆ ಹಿಂಸೆ ಆಗ್ತಿತ್ತು. ನಾನು ಬಿಡ್ತಿರ್ಲಿಲ್ಲ, ಹೆಣ್ಮಕ್ಳಾಗಿ ಅಲ್ವಾ, ಸ್ವಲ್ಪ ವೀಡಿಯೋ ಫೋಟೋ ಹುಚ್ಚು ಜಾಸ್ತಿ ಇರುತ್ತೆ. ಹಾಗೆ ಮಾಡಿಸ್ಕೊಳ್ತಿದ್ದೆ. ಇಲ್ಲಿ ನೋಡಿ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ. ಅದೇ ಅವರಿಗೆ ನೀರೊಳಗಡೆ ಹೋಗಿ ತುಂಬ ಭಯ ಆಗಿದ್ದರಿಂದ ಹೀಗೆ ಹೊರಗಡೆನೇ ಆಟ ಆಡ್ತಾಯಿದ್ರು. ಅಂದರೆ ಮಣ್ಣಲ್ಲಿ ಮಕ್ಕಳಿಗೆ ಅದೇ ತುಂಬಾ ಸೇಫ್ ಅನಿಸುತ್ತೆ. ತುಂಬ ನೀರೊಳಗಿದ್ದು ಅವ್ರಿಗೆ ಹಿಂಸೆ ಮಾಡೋದು ಅವ್ರಿಗೇನು ಇಷ್ಟ ಆಗುತ್ತೆ ಆ ರೀತಿ ಥಿಂಗ್ಸ್ ಕೊಟ್ಟು ಕಲಿಸ್ಕೊಂಡು ಕೂತ್ಕೊಂಡಿದ್ರು. ಇಲ್ಲಿ ಪುಟ್ಟು ಓಯ್ ಪುಟ್ಟು ಇಲ್ಲಿ ನಾನು ಮಲ್ಪೆ ಬೀಚು ಫೈನಲಿ ಮುಗಿಸ್ಕೊಂಡು
ಮರಾವತಿ ಬೀಚ್ಗೆ ಹೋಗೋಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ಆದರೂ ಹೊರಟು ನೋಡೋಣ ಅಂತ ಜಸ್ಟ್ ಅಲ್ಲಿ ನೀರೊಳಗೆ ಆಡೋಕ್ಕೆ ಹೋಗಿರಲಿಲ್ಲ, ಜಸ್ಟ್ ನೋಡ್ಕೊಂಡು ಹಾಗೆ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೋದೋ. ಬಟ್ ತುಂಬಾ ಕತ್ಲೆ ಆಗಿಬಿಟ್ಟಿತ್ತು. ಆದರೂ ಆ ಟೈಮಲ್ಲಿ ಅಂದರೆ ನೈಟು ಸಮುದ್ರ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು, ತುಂಬ ಜನನೂ ಕೂಡ ಇದ್ದರು. ಹಾಗೆ ಸ್ವಲ್ಪ ಹಾಗೆ ಫೋಟೋ ಕ್ಲಿಕ್ ಮಾಡಿಸ್ಕೊಂಡು ನೆಕ್ಸ್ಟು ನಾವು ಹೊರಟಿದ್ದೆ ಮುರುಡೇಶ್ವರಕ್ಕೆ. ಮುರುಡೇಶ್ವರನೂ ಆಲ್ರೆಡಿ ಲೇಟಾಗಿತ್ತು. ಅಲ್ಲೂ ಮರಾವತಿ ಬೀಚ್ ಅಂತೂ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಹಾಗೆ ನಾವು ಈವ್ನಿಂಗ್ ಬಂದಿದ್ದರಿಂದ ಈ ರೀತಿ ಕಾಣಿಸ್ತಾ ಇತ್ತು. ಇನ್ನು ಮುರುಡೇಶ್ವರಕ್ಕೆ ಹೊರಡೋಣ ಅಂದ್ಬಿಟ್ಟು ಹೊರಟೋ. ಅದು ಏನೋ ಅಲ್ಲಿಂದ ಸ್ವಲ್ಪ ದೂರ. ಎಕ್ಸಾಕ್ಟಾಗಿ ಇನ್ನೇನು ಟೆಂಪಲ್ ಕ್ಲೋಸ್ ಆಗಬೇಕು ಒಂದು ಹಾಫ್ ಆನ್ ಅವರಲ್ಲಿ, ಅಷ್ಟರಲ್ಲಿ ನಾವು ಮುರುಡೇಶ್ವರ ರೀಚ್ ಆದೋ. ಮುರುಡೇಶ್ವರ ಬೀಚೂ ಕೂಡ ತುಂಬ ಚೆನ್ನಾಗಿದೆ. ಬಟ್ ನಾವು ಮಾರ್ನಿಂಗು ಬೇರೆ ಕಡೆ ಹೋಗಬೇಕಾಗಿದ್ದರಿಂದ ಅಂದರೆ 4 ಡೇಸ್ಗೆ ನಾವು ಪ್ಲ್ಯಾನ್ ಮಾಡಿದ್ದು. ಬಟ್ ಒಂದು ಕಡೆ ಡಿಲೇ ಆದ್ದರಿಂದ ಎಲ್ಲ ಕಡೆಯೂ ಸ್ವಲ್ಪ ಲೇಟ್ ಆಗ್ತಾ ಬಂತು. ಸೊ ನೈಟು ಈ ಮುರುಡೇಶ್ವರದಲ್ಲಿ ಟೆಂಪಲ್ ಮಾತ್ರ ವಿಸಿಟ್ ಮಾಡೋಕ್ಕಾಯಿತು. ಇನ್ನು ಬೀಚ್ಗೆಲ್ಲ ಹೋಗೋಕ್ಕಾಗಿಲ್ಲ. ಮಾರ್ನಿಂಗ್ ನಾವು ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದರಿಂದ ಜಸ್ಟ್ ಟೆಂಪಲ್ ನೋಡಿಕೊಂಡು ನಾವು ರೂಮ್ ಕಡೆ ಹೊರಟು. ಅಂದರೆ ನೈಟಲ್ಲಿ ಮುರುಡೇಶ್ವರ ಟೆಂಪಲ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ಜನನೂ ಕೂಡ ಇದ್ದರು. ಹಾಗೆ ನಮ್ಮ ಬ್ಯಾಚೆ ಒಂದು ಲಾಸ್ಟು ಟೈಮಿಂಗ್ಸ್ ಆಗಿದ್ದು ನಾವು ದರ್ಶನ ಮುಗಿಸ್ಕೊಂಡು ಈಚೆಗಡೆ ಬಂದು. ಹಾಗೆ ಮಳೆನೂ ಕೂಡ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಾವು ನೆಕ್ಸ್ಟ್ ಎಲ್ಲೋದಾಗ ಗೊತ್ತಾ,